ವಿಧಾನಸೌಧದಲ್ಲಿ ಮಾಧ್ಯಮಕ್ಕೆ ನಿಯಂತ್ರಣ ಎನ್ನುವಂತಹ ವಿಚಾರ ಏನಿದೆ ಅದರ ಬಗ್ಗೆ ಶಾಸಕ ಎಸ್.ಆರ್. ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಏನು ಮಾಧ್ಯಮದವರ ಮೇಲೆ ಈ ರೀತಿಯಾದಂತಹ ನಿಯಂತ್ರಣ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ಇಲ್ಲಿಯವರೆಗೂ ಕೂಡ ಮಾಧ್ಯಮದವರನ್ನ ವಿಧಾನಸೌಧದ ಎಲ್ಲಾ ಮಹಡಿಗೂ ಕೂಡ ಬಿಡ್ತಾ ಇದ್ರು. ಆದರೆ ಈಗ ಈ ರೀತಿಯಾದ ನಿರ್ಬಂಧ ಯಾಕೆ, ದಿಢೀರಾದಂತಹ ಒಂದು ಬದಲಾವಣೆ ಯಾಕೆ, ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ನಿರ್ಧಾರದ ಬಗ್ಗೆ. ಇಲ್ಲಿಯವರೆಗೂ ಕೂಡ ಏನೂ ಕೂಡ ಆಗಿರಲಿಲ್ಲ ಬದಲಾವಣೆ. ಆದರೆ ಕಮಿಟಿ ಮೀಟಿಂಗ್ ವೇಳೆ ಅವ್ರ ಮೇಲೆ ಬಂದು ಸಂದರ್ಶನ ಮಾಡ್ತಾ ಇದ್ರು. ಮೊನ್ನೆ ವಿಧಾನಸೌಧದಲ್ಲಿ ನಡೆದಂತಹ ಘಟನೆ ಏನಿದೆ ಅದು ಪೊಲೀಸರ ವೈಫಲ್ಯತೆಯಿಂದ ಆಗಿದ್ದೆ ವಿನಃ ಬೇರೆ ಹೊರತಲ್ಲ. ಯಾರೋ ಷಡ್ಯಂತ್ರವನ್ನು ಮಾಡಿ ಅಥವಾ ಆಕಸ್ಮಿಕವಾಗಿ ಆದಂತಹ ಘಟನೆ ಕೂಡ ಇರ್ಬೋದು ಅದು. ಅದಕ್ಕೆ ಮಾಧ್ಯಮದವರಿಗೆ ಯಾಕೆ ಕಡಿವಾಣವನ್ನು ಹಾಕಬೇಕು ಅಂತ ಹೇಳಿ ಶಿವನಾಥ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪಾಪ ಮಾಧ್ಯಮದವರು ನೋಡಿ, ಕೆಂಗಲ್ ಗೇಟ್ ಬಿಟ್ಟು ಬೇರೆ ಎಲ್ಲೂ ಕೂಡ ಬೈಟ್ ತಗೋಬಾರ್ದು. ಅವರು ಈ ರೀತಿಯಾದಂತಹ ಆದೇಶವನ್ನು ಹೊರಡಿಸಿದೆ ಸರ್ಕಾರ, ಯಾಕೆ ಅಂತ ಪ್ರಶ್ನೆ. ಇದು ಪ್ರಜಾಪ್ರಭುತ್ವ ಹಾಗೂ ವಾಕ್ ಸ್ವಾತಂತ್ರ್ಯದ ಮೇಲೆ ಆಗ್ತಾ ಇರುವಂತಹ ದಾಳಿ. ಸರ್ಕಾರ ದಾಳಿ ಮಾಡ್ತಾ ಇದೆ ಈ ವಿಚಾರವಾಗಿ. ಇದನ್ನು ನೋಡಿದ್ರೆ ತುರ್ತು ಪರಿಸ್ಥಿತಿ ನನಗೆ ನೆನಪಾಗುತ್ತೆ. ಯಾಕಂದ್ರೆ ಅವತ್ತು ಕೂಡ ಇದೇ ಆಗಿತ್ತು ಅಂತ ಹೇಳಿ ಶಾಸಕ ಎಸ್.ಆರ್. ವಿಶ್ವನಾಥ್ ತಮ್ಮ ಹೇಳಿಕೆಯನ್ನು ಹೇಳಿರುವಂಥದ್ದು. ಏನು, ಕಾಂಗ್ರೆಸ್ ಸರ್ಕಾರ ಈ ನಿರ್ಧಾರವನ್ನು ಮಾಡಿದೆ ವಿಧಾನಸೌಧದಲ್ಲಿ ಮಾಧ್ಯಮದವರಿಗೆ ಕೆಲವೊಂದು ನಿಯಂತ್ರಣವನ್ನು, ಆ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈ ಹಿಂದೆ ಎಂದೂ ಕೂಡ ಈ ರೀತಿಯಾಗಿ ಆಗಲಿಲ್ಲ. ಅವರವರ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ. ನೋಡಿ, ಕೆಲ ದಿನಗಳ ಹಿಂದೆ ಏನು ಒಂದು ಘಟನೆ ಆಗಿತ್ತು, ವಿಧಾನಸೌಧದಲ್ಲಿ ಕಳ್ಳತನ ಆಗಿತ್ತು ಅನ್ನುವಂತಹ ವಿಚಾರ ಏನಿತ್ತು, ಅಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣುತ್ತೆ. ಅದರ ಬಗ್ಗೆ ಗೃಹ ಸಚಿವರು ಕೂಡ ಮಾತನಾಡಿದ್ರು. ವಿಶೇಷವಾಗಿ ಅದನ್ನು ತನಿಖೆ ಮಾಡಿಸ್ತೀವಿ ಅಂತ ಬೈರತಿ ಸುರೇಶ್ ಅವರ ಕಚೇರಿಯಲ್ಲಿ ಚಿನ್ನಾಭರಣ ಮತ್ತೆ ನಗದು ಹಣ ಏನಿತ್ತು ಅದನ್ನ ಒಬ್ಬ ನೌಕರ, ಡಿ ಗ್ರೂಪ್ ನೌಕರ ಅಂತ ಅನ್ಸುತ್ತೆ, ಅವರು ಕಳ್ಳತನ ಮಾಡಿದ್ರು. ಆ ಒಂದು ವಿಚಾರ ಹೊರಗೆ ಬಂದಾಗ ವಿಧಾನಸೌಧದಲ್ಲೇ ಈ ರೀತಿಯಾದಂತಹ ಘಟನೆಗಳಾದ್ರೆ ಹೊರಗಡೆ ವ್ಯವಸ್ಥೆ ಏನು ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ವಿಪಕ್ಷದವರು ಕೂಡ. ಈಗ ಮಾಧ್ಯಮದವರು ಅದನ್ನ ಪ್ರಸಾರ ಮಾಡಿದ್ರು, ಹೇಳಿದ್ರು ಅಂತ ವಿಚಾರಕ್ಕೋ ಅಥವಾ ಇನ್ನೊಂದು ಯಾವುದೋ ಒಂದು ಕಾರಣಕ್ಕೋ ಕಾಂಗ್ರೆಸ್ ಸರ್ಕಾರ ಈ ರೀತಿಯಾದಂತಹ ನಿರ್ಧಾರವನ್ನು ತಗೊಂಡಿದ್ದು. ಇದು ಪ್ರಜಾಪ್ರಭುತ್ವ ಹಾಗೂ ವಾಕ್ ಸ್ವಾತಂತ್ರ್ಯದಿಂದ ಅದನ್ನು ಕಸಿದುಕೊಳ್ಳುತ್ತಾ ಇದೆ. ಇದನ್ನು ನೋಡ್ತಾ ಇದ್ರೆ ನನಗೆ ತುರ್ತು ಪರಿಸ್ಥಿತಿ ನೆನಪಾಗ್ತಾ ಇದೆ ಅಂತ ಮಾತನಾಡಿದ್ದಾರೆ. ನಿಜಕ್ಕೂ ಕೂಡ ಇದು ಸರಿಯಲ್ಲ. ಈ ಯಾರೋ ಮಾಡಿದ ತಪ್ಪಿಗೆ, ಯಾರೋ ವೈಫಲ್ಯಕ್ಕೆ ಇವರಿಗೆ ಯಾಕೆ ಶಿಕ್ಷೆ? ವಿಧಾನಸೌಧದಲ್ಲಿ ಈ ರೀತಿಯಾದಂತಹ ಬದಲಾವಣೆ ಈ ಹಿಂದೆ ಎಂದೂ ಕೂಡ ಈ ರೀತಿಯಾದಂತಹ ಆದೇಶವನ್ನು ಹೊರಡಿಸಿರ್ಲಿಲ್ಲ. ಆದರೆ ಸರ್ಕಾರದ ಈ ನಡೆಯನ್ನ ಖಂಡಿಸ್ತಾ ಇದೆ ಬಿಜೆಪಿ. ಈಗ ಸರಿಯಲ್ಲ, ಇದು ಎಲ್ಲೋ ಒಂದ್ ಕಡೆ ಅವರನ್ನು ಹತ್ತಿಕ್ಕುವಂತಹ ಕೆಲಸ ಆಗ್ತಾ ಇದೆ. ಯಾಕೆ ಈ ರೀತಿಯಾದಂತಹ ನಿರ್ಧಾರ? ಅವರೆಲ್ಲ ಮಾಡಿಗಳಿಗೆ ಹೋಗ್ತಾ ಇದ್ರು, ಸಂದರ್ಶನವನ್ನು ತಗೋತಾ ಇದ್ರು, ಮೀಟಿಂಗ್ ವೇಳೆ ಕೂಡ ಬರ್ತಾ ಇದ್ರು. ಆ ಒಂದು ಕಾರಣ ಕೊಟ್ಟಿದ್ದಾರೆ ವಿನಃ ಬೇರೆ ಯಾವುದು ಕೂಡ ಇಲ್ಲಿ ಕಾಣ್ತಿಲ್ಲ. ಆದರೆ ಇದು ಸರಿಯಲ್ಲ, ಕಾಂಗ್ರೆಸ್ ಸರ್ಕಾರದ ನಿರ್ಧಾರ ನಮಗೆ ಒಪ್ಪಿಗೆ ಇಲ್ಲ ಅಂತ ವಿಶ್ವನಾಥ್ ಅವರು ಮಾತನಾಡಿದ್ದಾರೆ. ಸಂಬಂಧಪಟ್ಟಂತ ಮಂತ್ರಿಗಳ ಹೇಳಿಕೆಗಳನ್ನು ಕೂಡ ಅಲ್ಲೇ ಹೊರಗೆ ತಗೊಳ್ತಕ್ಕಂಥ ನಾವೆಲ್ಲ ಕೂಡ ನೋಡ್ತಕ್ಕಂಥ ಮತ್ತು ಕಮಿಟಿ ಮೀಟಿಂಗ್ಗಳಾದಾಗ ಕೂಡ ಅಲ್ಲೂ ಬಂದು ಕೆಲವು ಹೇಳಿಕೆಗಳನ್ನು ತಗೊಳ್ತಾ ಇದ್ದೀವಿ. ಆದರೆ ಮೊನ್ನೆ ವಿಧಾನಸೌಧದಲ್ಲಿ ನಡೆದಂಥ ಏನೋ ಘಟನೆ ನಡೀತು, ಅದು ಪೊಲೀಸರ ವೈಫಲ್ಯತೆ. ಯಾಕಂದರೆ ಏನೇ ಹೊರಗಡೆ ಬ್ಯಾಗ್ಗಳನ್ನು ತಗೊಂಡೋಗ್ಬೇಕಾದ್ರೆ ಸ್ಕ್ಯಾನ್ ಮಾಡ್ತಾರೆ. ಬಹುಶಃ ಯಾರೋ ಷಡ್ಯಂತ್ರ ಮಾಡಿರ್ಬೋದು, ಇಲ್ಲ ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಘಟನೆಗೆ ಇವತ್ತು ಮಾಧ್ಯಮದವರು ವೆಸ್ಟ್ ಗೇಟ್ ಬಿಟ್ಟು, ಅಂದರೆ ಕೆಂಗಲ್ ಹನುಮಂತಯ್ಯನವರ ದ್ವಾರ ಏನಿದೆ ಅಲ್ಲಿ ಬಿಟ್ಟು ಇನ್ನೆಲ್ಲೂ ಕೂಡ ಸಂದರ್ಶನವನ್ನು ತಗೋಬಾರ್ದು, ಬೈಟ್ ತಗೋಬಾರ್ದು ಅಂತೇಳಿ ಸರ್ಕಾರದ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಒಂಥರ ಪ್ರಜಾಪ್ರಭುತ್ವದ ಮೇಲೆ ಮತ್ತು ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿರ್ತಕ್ಕಂಥ ಒಂದು ಕಾರ್ಯ ಭಾವಿಸ್ತೀನಿ. ಭಾಷಣ ಮಾಡಬೇಕಾದ್ರೆ ಇದು ಪತ್ರಿಕಾ ಮಾಧ್ಯಮ ಸಂವಿಧಾನದ 4ನೇ ಅಂಗ ಇವೆಲ್ಲವನ್ನು ಕೂಡ ನಾವು ಬಾಯಲ್ಲಿ ಹೇಳ್ತಾ ಇದ್ದೀವಿ. ಆದರೆ ಇವತ್ತು ಇದನ್ನು ನೋಡಿದ್ರೆ ತುರ್ತು ಪರಿಸ್ಥಿತಿ ಜ್ಞಾಪಕ ಬರ್ತಾ ಇದೆ. ಅವತ್ತು ಮಾಧ್ಯಮಗಳನ್ನ ಕಡಿವಾಣ ಆಗ್ತಕ್ಕಂಥದ್ದು ಮತ್ತು ಸುದ್ದಿಗಳನ್ನು ಬಿತ್ತಿಸ್ತಕ್ಕಂಥದ್ದನ್ನ ನಿಲ್ಲಿಸ್ತಕ್ಕಂಥದ್ದು ಇದೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಹಿಂದೆ ಮಾಡಿದ್ದು ತುರ್ತು ಪರಿಸ್ಥಿತಿ. ಇವತ್ತು ಕೂಡ ಅದೇ ಕೆಲಸವನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನ ಮಾಧ್ಯಮಗಳನ್ನ ಮಾಡ್ತಾ ಇದೆ. ತಕ್ಷಣ ಅವರಿಗೆ ಮತ್ತು ಯಾವ ರೀತಿ ಇತ್ತು, ನೀವು ಏನು ಭದ್ರತೆ ಲೋಪ ಇದೆಯೋ ಅದನ್ನು ಕೆಲಸ ಮಾಡ್ಕೊಳ್ಳಿ. ನೀವು ಮಾಧ್ಯಮದವ್ರು ತಗೊಂಡೋಗಿಡುವಂತ ದುಷ್ಕೃತ್ಯವನ್ನೇನು ಮಾಡೋದಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಬ್ಯಾಗ್ ಇಟ್ಟ ಅಂತ ಹೇಳಿ 2 ದಿನ ಆದ್ಮೇಲೆ ಅವ್ನು ಬ್ಯಾಗ್ ಉಟ್ಕೊಂಡ್ ಬರ್ತಾನೆ ಅಂತ ಹೇಳಿದ್ರೆ ಅದ್ರ ಹಿನ್ನೆಲೆ ಇರ್ತಕ್ಕಂಥದ್ದು ಪೊಲೀಸರು ತನಿಖೆ ಮಾಡಲಿ. ಅದನ್ನ ಬಿಟ್ಟು ಮಾಧ್ಯಮದವ್ರು ಹೊರಗಡೆ ಬರಬಾರ್ದು ಅಂತ ಹೇಳಿದ್ರೆ ಇದೊಂದು ರೀತಿ ವಾಕ್ ಸ್ವಾತಂತ್ರ್ಯ ಮೇಲೆ ಮಾಡಿದಂತ ಒಂದು ದಾಳಿ ಅಂತಕ್ಕಂಥ ಭಾವನೆ ನಾನು ಒಬ್ಬ ಶಾಸಕನಾಗಿದ್ದು ಖಂಡಿಸ್ತೀನಿ. ಮತ್ತು ತಕ್ಷಣ ಸರ್ಕಾರ ಈ ಒಂದು ಏನು ಸುತ್ತೋಲೆ ಇದೆಯೋ ಅದನ್ನ ವಾಪಸ್ ಪಡಿತಕ್ಕಂಥ ಕೆಲಸ ಮಾಡಿ. ಹಿಂದೆ ವಿಧಾನಸೌಧದಲ್ಲಿ ಅಧಿವೇಶನ ನಡೆಯತಕ್ಕಂಥ ಸಂದರ್ಭದಲ್ಲಿ ಮೇಲೆ ಬಿಡ್ತಾ ಇದ್ವಿ, ಅದನ್ನ ನಿಯಂತ್ರಣ ಮಾಡಿರ್ತಕ್ಕಂಥದ್ದು. ಅದಾದ್ಮೇಲೆ ಈಗ ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡಿತವಾಗಿ ಕೂಡ ನಾವು ವಿರೋಧಾತ್ಮಕವಾಗಿ ಅದನ್ನು ನಾವು ತೀವ್ರವಾಗಿ
ಖಂಡಿಸ್ತಾ ಇದ್ದೀವಿ. ಕಸದ ಲಾರಿಗಳನ್ನ ಸರ್ ಈ ಬೆಳ್ಳಳ್ಳಿ ಮತ್ತು ಬೆಳ್ತಂಗಡಿಯಲ್ಲಿ ಪ್ರತಿಭಟನೆ ಮಾಡಲು ಕಾರಣಕ್ಕಾಗಿ ದೊಡ್ಡಬಳ್ಳಾಪುರದ MSGP ಘಟಕಕ್ಕೆ ಡೈವರ್ಟ್ ಮಾಡ್ತಿದ್ದಾರೆ. ಅಲ್ಲೂ ಕೂಡ ಈ ವಿರೋಧ ಬರ್ತಾ ಇದೆ ಸರ್. ಸಾಕಷ್ಟು ಸಮಸ್ಯೆ ಆಗಿದೆ. GPA ಕಸದ ಲಾರಿಗಳನ್ನ ಕಸವನ್ನ MSGP ಘಟಕಕ್ಕೆ ಸ್ಥಳಾಂತರ ಮಾಡುವ ಪ್ರಯತ್ನ ಮಾಡ್ತಾರೆ. GP ಅಧಿಕಾರಿಗಳು ವಿರೋಧ ಬರ್ತಾ ಇದೆ. ಅಂತ ಒಂದು ಇವತ್ತು ಈ ಸರ್ಕಾರ ಬಂದಾದ್ಮೇಲೆ ನಾವು ಕಷ್ಟ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.